ಸತ್ಯವೇದದಲ್ಲಿ ಜ್ಞಾನೋಕ್ತಿ 6ನೇ ಅಧ್ಯಾಯ 6ರಲ್ಲಿ ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಇರುವೆಯು ಸಣ್ಣ ಜೀವಿಯಾಗಿದೆ, ಆದರೆ ಅದರ ಜ್ಞಾನವು ವಿಶೇಷವಾಗಿದೆ. ಜ್ಞಾನೋಕ್ತಿ 30ನೇ ಅಧ್ಯಾಯ 25ರಲ್ಲಿ ನೋಡುತ್ತೇವೆ. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಅಣಿ ಮಾಡಿಕೊಳ್ಳುತ್ತದೆ. ಇರುವೆಗೆ ಗೊತ್ತಿದೆ ಮಳೆಗಾಲದಲ್ಲಿ ಆಹಾರವನ್ನು ಹುಡುಕಲು ಆಗುವುದಿಲ್ಲ, ಅದಕ್ಕಾಗಿ ಮಳೆಗಾಲಕ್ಕಿಂತ ಮುಂಚೆನೇ ಆಹಾರವನ್ನು ಅದು ಶೇಖರಿಸಿಡುತ್ತದೆ. ಬೇಸಿಗೆ ಕಾಲ ಬಂದಾಗಲೇ ಅದಕ್ಕೆ ಗೊತ್ತಿದೆ ನೆಕ್ಸ್ಟ್ ಬರೋದು ಮಳೆಗಾಲ ಎಂದು. ಇರುವೆಗೆ ಆಹಾರ ಶೇಖರಿಸಿಡಬೇಕೆಂದು ಅದಕ್ಕೆ ಯಾರು ಹೇಳಿಕೊಟ್ಟದು? ದೇವರು ಅದಕ್ಕೆ ಅಂಥ ಜ್ಞಾನವನ್ನು ಕೊಟ್ಟಿದ್ದಾನೆ. ಇದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಶೇಖರಿಸಿಡಬೇಕಾದ ಕಾಲಗಳು ಬರುತ್ತದೆ. ನಾವು ಯಾವ ಕಾಲಕ್ಕೆ ಏನನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಶೇಖರಿಸಿಡಬೇಕು ಏನೆಂದರೆ, ನೀವು ಸಿಗುವ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ವ್ಯಯ ಮಾಡುವ ಸಮಯಗಳು, ಅಂದರೆ ಪ್ರಾರ್ಥನೆ, ವಿಜ್ಞಾಪನೆಗಳು, ಅದು ಮುಂದಿನ ದಿನಗಳಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶೇಖರಿಸಿಡುವ ಸಂಪತ್ತಾಗಿರ್ತದೆ. ನಿಮಗೆ ಈ ದಿನಗಳಲ್ಲಿ ಕೈಕಾಲುಗಳು ಗಟ್ಟಿಯಾಗಿದೆಯಲ್ಲ, ಆರೋಗ್ಯವಾಗಿದ್ದೀರಲ್ಲ, ನೀವು ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಅದು ನಮ್ಮ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಶೇಖರಿಸಿಡುವುದಕ್ಕೆ ಕಾರಣವಾಗಿರುತ್ತದೆ. ಅದು ನಮ್ಮ ಮಕ್ಕಳಿಗೂ ಆಶೀರ್ವಾದವಾಗಿರುತ್ತದೆ. ಇದರ ಬಗ್ಗೆ 1 ತಿಮೋಥೆಯ 6:19ರಲ್ಲಿ ನಾವು ನೋಡುತ್ತೇವೆ.